ಎಲ್ಲ ತಾಯಿ ತಂದೆಗಳು ಬಹಳ ಮಾರ್ಮಿಕವಾಗಿ ಲಕ್ಷ್ಯ ನಿಮ್ಮ ಚಿತ್ತವನ್ನ ಕೊಟ್ಟು ಕೇಳಿ ಕಲ್ಮೇಶ ಮಾಸ್ತರ್ ಆಗಿರ್ತಕ್ಕಂಥವ್ರು ಬಾಳ ಸವಿಸ್ತಾರವಾಗಿ ಹೇಳಿದ್ರು. ಅವ್ರು ಹೇಳಿ ಅದಕ್ಕೆ ಖಬರ್ ಹಾಕಿ ನಂದು ಐತ್ರಿಯಪ್ಪ ಮಾತಾಡ್ಕೋತ ಏನೋ ಮಾತು ಹೇಳಿದ್ರು. ಏನ್ರಿಪ್ಪ? ಅಮಾವಾಸ್ಯನ ಮಠ ಮನ್ಯಾಗ ಅರಿಕೇರಿ ಅರಿವಿನ ಮನಿ ಬೆವರಿಗೆ ಗುರುವಿನ ಮನಿ ಮಾಯ ಮಕ್ಕಳಾಪುರ ಶಿವಸ್ಥಾನ ಗತ್ತಿ ಶ್ರುತಿ ಅದ. ಅಷ್ಟೇ ಇಲ್ಲ, ಇನ್ನ ಮುಂದೈತಿ ಐತ್ರಿ ಕಲ್ಲೂರು ಅಡಿಯನ ಮಾತ ಕರಿ ಕಲ್ಲಿನ ಮ್ಯಾಗ ನ್ಯಾಣಿನ ಗೂಟ ತಿರುವಂಗ ತುಳಿಗ ಹಿರಿ ಕೇಳಬೇಡ ಮಿಂಡ್ರಿ ಮಕ್ಕಳ ಹೊಂಗ ಹೇಳಿಕೆ ಐತ್ರಿಯಪ್ಪ ಶ್ರುತಿ ಹಿಂಗ ನನ್ನ ಮಗನಿಗೆ 3 ಏನಿನ ಗೂಟ ತೋತಿ ಬಿಟ್ಟಿನಿ ಅಂದನ. ಇನ್ನ ಮುಂದಿನ ಮಟ್ಟಿಗೆ 3 ಏನ ಗೂಟ ಐತ್ರಿಯಪ್ಪ ಶ್ರುತಿ ಹಿಂಗ. ಮಾಸ್ತರ ಏನಿಪ್ಪ ವಿಷಯ ವಿಷಯ ಒಳಗೆ ವಿಷಾದಿಸಬಾರದು. ಇವತ್ತು ಮತ್ತೆ ಹೊರತು ಮಾತಾಡುದಿಲ್ಲ. ನನ್ನ ವಿನಂತಿ ಐತಿ, ಏನಂತ ಇವತ್ತು ಇರಲಿ ಅಥವಾ ಬಿಡಲಿ, ನಮ್ಮ ಗಾಡಿ ಹೊರತು ಅಂತಂದ್ರ ಸ್ಟಾಪ್ ಇಲ್ಲ. ಈಗ ಹೊರಗೆ ನಮ್ ರೆಸ್ಪೆಕ್ಟ್ ಡೈರೆಕ್ಟ್ ಎಕ್ಸ್ಪ್ರೆಸ್ ಇರ್ತೈತಿ. ಏನಂದ್ರ ನೀವು ಬಸ್ ಹೆಂಗಂದ್ರ ಮಂದಿ ನೋಡಿ ಮಾತಾಡ ಕೈ ನೋಡಿ ಕೈ ಮಾಡೋದು ತರ್ಬು ಕಂಪನಿಗಿಂದು ಕೈ ನೋಡಿ ಅಂತ ಬಾಯಿ ಮಾಡಿ ಕೂಡಲೇ ಓಡುದು, ಬಾಯಿ ಮಾಡಿ ಬಿಡ್ಕೂಡಲೇ ನಿಂದ್ರುದು. ಒಳಗ್ ಕೈ ದನಗಳು ನೋಡಿ ಹೊಲ ಗಡೆ ಹೊಡೆಯುತ್ತೆ ಕೈ ನೋಡ್ತಿರ್ತಾವ. ಒಬ್ರು ಮಾರಿಗೆ ಕೈ ವಸ್ತ್ರ ಕಟ್ಟಲಿಕ್ಕೆ ಬೇಸ್ ಹೊಳ ಕಟ್ತಾರ ಅವಕ್ಕ ಕಣ್ಣಿಗೆ ಕಾಲದಂಗೆ ಅಂತಪ್ಪ ಬೇನ್ ಕಾಲ ಹಂಗಲ್ಲ. ನಾವು ಗುರು ಶಿಷ್ಯರ ವಾದ ಅವರು ಮಾತಾಡ್ಯಾರ. ನಾವು ಸತ್ಸಂಗ ಸದ್ಭಕ್ತಿ ವಿಷಯ ನಿಮ್ಗೆಲ್ಲರಿಗೂ ಗೊತ್ತೈತಿ. ನಾವು ಮಾತಾಡ್ರಿ ಭಕ್ತಿಯನ್ನು ಮಾಡಿ ಜಗತ್ತಳ ಮುಕ್ತಿ ಹೊಂದೇ ಹೊರಬರೈತಿ. ಗುರುವಿನ ಸತ್ಸಂಗ ಸತ್ ಭಕ್ತಿ ಸಂಘ ಮಾಡಲಾರ ಯಾರು ಭಕ್ತಿ ಮಾಡಿ ಮುಕ್ತಿ ಹೊಂದ ತೈನರು. ಗುರುವಿನ ಸಂಘ ಮಾಡಲಾರ ಯಾರು ಮುಕ್ತಿ ಹೊಂದ ಇದು ಹೇಳಿ. ಗುರುವಿನ ಸಂಘ ಮಾಡ್ಬೇಕಂದ್ರೆ ಮಾರ್ಕಂಡನ ಕಥೆ ಹೇಳಿರಿ. ಮಾರ್ಕಂಡವಾಗಿ ಪರಮಾತ್ಮ ಲಿಂಗನ ಸಂಘ ಯಾಕೆ ಮಾಡಲ್ಲ? ಹೆಂಗೆ ಬಿಡಿಸು ವಿಷಯ ಇನ್ನೊಂದು ಮಾತು ಹೇಳ್ಕೊಂಡು ನಮ್ಮ ಮಾಸ್ತರ ಹೇಳಿ. ಏನಿಪ್ಪ? ಅರಿಕೇರ ಮನೆ ಬೆವರಿಗೆ ಗುರುಮನಿ ಮಾಯ ಮಕ್ಕಳಾಪುರ ಶಿವಸ್ಥಾನ ಗತಿಗೆ ಅಂತಿರ್ತಾರೆ. ಆಲಕನೂರ ಅರಮನಿ, ಆಲಕನೂರ ಗುರುಮನಿ, ಕೊರನೂರ ಮತ್ತ ಹುಲ್ಗಂಟಿಗೆ ಯಾವ ಮನೆ ಅಂದ್ರೆ ಬರು 3 ಸ್ಥಾನ ಯಾರತ್ತಾರ ನನಗೂ ಗೊತ್ತಿಲ್ಲ. ಅವರು ಇರ್ಲಿ, ನಾನು ಏನಂತ ಏನಿಪ್ಪ ಮಾಸ್ತರ ಹೇಳ್ಬೋದ ಮಾತು ಹೇಳ್ಯಾರ. ಅರಮನೆ ಗುರುಮನಿ ಅರಮನಿ ಹತ್ತಿರ ಅಂದ್ರೆ ಆನಿರಬೇಕು. ಆನಿದ್ರೆ ಆಲಕ್ನೂರ ಆನಿದ್ರೆ ಅದಕ್ಕೆ ಅರಮನೆ ಎನ್ನಾಕ ಬರ್ತೈತಿ. ಆನಿರ್ಲಿಕ್ಕಂದ್ರೆ ಅರಮನೆ ಎನ್ನಾಕ ಬರಂಗಲ್ಲ. ಮತ್ತ ಕಲ್ಲಿಗೆ ತೋರ್ಸಿಗಿಸ್ರೆ ತಲೆ ನೋಡಿ ನೀವೆಲ್ಲ ಕೇಳಿರಿ. ಆನಿದ್ರೆ ಅರಮನೆ ಆಯ್ತು. ಮತ್ತ ಆನೆ ಮೈಸೂರು ರಾಜ್ಯದ ಅರಮನೆದಾಗ 8 ತಾನಿದಾರ. ಮತ್ತ ಅದು ಯಾವ ಮನೆ ಅನ್ನೋದು ಒಂದ್ ಏನಂತೇಳ ಮಾಸ್ತರ? ಏನಿಪ್ಪ ಮತ್ತೇನ ಕೇಳೋಣ? ಏನಿಪ್ಪ? ಅರಿಕೆರೆ ಒಳಗೆ ಅರಿವಿನ ಮತ್ತೆ ಎತ್ತಿ ಅಂದ್ರ ಆನೆಸ್ತರವು ಅವ್ರು ಕಟ್ಟಾಕ ಮತ್ತ ಅವ್ಕ ಹಾಕಲಕ್ಕ ಮೇವ ಬೇಕು. ಎಷ್ಟು ಎಕರೆ ಅದ? ನೀನು 1 ಎಕರೆ 2 ಎಕರೆ ಹೇಗೆ ತಿಳ್ಕೋಬೇಡ. 1700 ಮತ ಮನೆ ವಚನ ಮುತ್ತೆ ಏನೈತಲ್ಲ ಎಲ್ಲದಕ್ಕೂ ಮಾನ್ಯ ಐತಿ. ಅವರಿಗೆ ಎಲ್ಲರಿಗೂ ಐತಿ ಮಾನೆ. ನಾಡ ಮೇಲೆ ಹೋಗಿ ನಾಡಗೌಡ ದೇಶದಾಗಿ ದೇಸಾಯ ಮುತ್ತಿನಂತ ಮನುಷ್ಯದವರಿಗೆ ಮುತ್ಯ ಭವಿಷ್ಯದ ಮುತ್ಯ ಮುತ್ಯಾಲ ಕೈಲಾಸದಿಂದ ತೊಗೊಂಡು ಬಂದ ಅಪ್ಪನಿಗೆ ಒಂದೇ ನೀನು ಉದಾಹರಣೆ ಹೇಳ್ತೀನಿ ಮಾಸ್ತರ. ಏನಿಪ್ಪ? ಇಲ್ಲೆಲ್ಲ ಉಮದಿ ಅವ್ರ ಎಲ್ಲರೂ ಉಮದಿಗೆ ಹೋರಿ ಐತಿ ಸದ್ಯ ಉಮದಿಗೆ ಮರಕ ಸ್ಥಿತಿನ ಅಷ್ಟೇ ಎಷ್ಟೈತಿ ಹೇಳಬಾರ್ದು. ಅಲ್ಲಿ ಜೋತಿ ಲೆಕ್ಕ ಪರಿಯಾಗ ರೇವಳಿಸಿದ ಕಾಣಕತ್ತಿದ್ದ ಚಂದ್ರ ಹೊರಬಾರವರಿಗೆ ಹೋಗಂಡ್ಲೆ ಅವಾಗ ಯಾವ ಜೋತಿ ಲೆಕ್ಕ ಪರಿಯಾಗ ಅಷ್ಟೇ ಜೋತಿಗೆ 3000 ಎಕರೆ ಒಂದೊಂದು 10 ಎಕರೆ ಹಿಂಗಾಡಿ ತಿಳ್ಕೊಂಡಿದ್ದಿ. ಒಂದು 50 ಎಕರೆ ತಿಳ್ಕೊಂಡಿದ್ದಿ. 3000 ಎಕರೆ ಐತಿ ಮರಕಾಸ್ತಿನ ಅಷ್ಟೇ. ಆನೆ ಇದ್ದಿದ್ದೆಲ್ಲ ಅರಮನೆ. ಆನೆ 6 ಮರಿ ಒಬ್ರು ಮನ್ಯಾಗ ನಾಯಿ ಕರ್ಬೇಕು ಕರ್ತಾರೆ. ಕಟ್ಟಬೇಕಾದ್ರೆ ಮನಸ್ಸು ಮಾಡಿದ್ರ ಒಬ್ಬೊಬ್ರು ಸಾಕಾರ ಮನೆ ಮಳೆಗಾಲ ಸಿದ್ಧ ಏನ್ ಮಾಡ್ಯಾನ? ಮಳೆಗಾಲ ಸಿದ್ಧ ಆಗಿನ ಕಾಲದಾಗ ಸುಲ್ತಾನ ಜೋಡಿ ಯುದ್ಧ ಮಾಡಿ ಶೀನಾ ನದಿ ಹಿಡ್ಕೊಂಡು ಎಲ್ಲ ಆಸ್ತಿಯನ್ನ ಮಳೆಗಾಲ ಸಿದ್ಧಂತೆ ಆಗೈತಿ. ಶಿನ್ನಿ ನದಿ ಹಿಡ್ಕೊಂಡು ಎಷ್ಟು ಆಸ್ತಿ ಐತಿ ಅಲ್ಲ ಅಂಬಾರ ಸಿದ್ಧ ಭೂಮಿ ಅದು ಮಳೆಗಾಲ ಸಿದ್ಧ ಭೂಮಿ ಐತಿ. ಮತ್ತೆ ನಮ್ಮ ಅಪ್ಪ ಏನ್ ಹೇಳ ಎಲ್ಲ ಇವನು ಕಾಬಿನ ಕೊಟ್ಟು ಹೊಂಟ ನಿಂತಾಗ ಹೇಳವ ಏನತ್ತ ಕೈಲಾಸಿನ ನಮ್ಮ ಅಪ್ಪ ಬರುವತ್ನಾಗ ಏನು ತಂದ ಭಕ್ತಿಗೆ ಭಾಗ್ಯ ತಂದನ ಮಕ್ಕಳಿಗೆ ಬರ್ತಾ ಅಂತಂದನ. ಇದು ನನಗೆ ಸಣ್ಣಂಗೆಲ್ಲ ತಿಳ್ಕೊಂಡು ದಾನ ಮಾಡಿದ.
ಹೌದು ಐತಿ ಸತ್ಯ ಚಿನ್ನಿ ದಂಡಿ ಮೇಲೆ ಮಲ್ಕ ಚಿನ್ನ ಅಷ್ಟೇ ಐತಿ. ಬರೀ 1,000 10 ಸಾವಿರ ಎಕರೆ ಐತಿ. ಐತಿನ ಆನೆ ಕಟ್ಟಿದವ್ರದೆಲ್ಲ ಅರಮನೆ ಅತ್ತ ಆನೆ ಕರ್ದ ಮತ್ತೆ ಹುಲ್ಜಂತ್ಯಾಗ ಹುಲಿ ಕಟ್ಟ್ಯಾರಲ್ಲ ಮತ್ತೆ ನಡಿ ಜೀವನ ತೋರ್ಸಾಗೈತೇನ್ರ ಇಷ್ಟಿಟ್ಟು ಹಿಡಿತಾವ ವ್ಯವಹಾರ ಬ್ಯಾಡ ಹುಲ್ಜಂತ್ಯಾಗ ಹುಲಿ ಮ್ಯಾಗ ರಗಿಸಿ ಕಟ್ಟಿ ಮ್ಯಾಗ ಕರಿಯ ಚಿತ್ರ ತೆಗದಾರ ಮತ್ ಜೀವ ತೋರ್ಸ್ತೇನೆ ಮತ್ತ ಸುಳ್ಳು ಯಾರು ಹೇಳು ಯೂಟ್ಯೂಬ್ ಅಂತ ಮಾತಾಡ್ತೀರ ನಾನತ್ತಿ ಮಾವಿಂಗ್ರ ಅಂತ ದೇವ್ರಾಗಲ್ಲ ಅಮೋಷನ್ ಮುಚ್ಚ ದುಡ್ಡ ದೇವರಾಗ್ಯಾನ ನಾ ಒಂದೇ ಮಾತು ಹೇಳ್ತೀನಿ ಮಾಸ್ತರ ಇದೇ ಮಾಸಿದ್ದ ಮುಖ್ಯ ಭಂಡಾರ ಕೊಟ್ಟಿ ಒಳಗ ಏನಾಯ್ತು ಏನಾಗೈತಿ ಭಂಡಾರ ಮೈಮಾ ತೋರಿ ತೋರಿ ಏನ್ ಮಾಡ್ಯಾನ ಮನ ಯಾವ ಮಾದಾನ ಇದ್ದಿರ್ತಕ್ಕಂತ ಏನು ಗೋಳಿ ಹೊರಕಿಸಲಿ ಯಾರು ಕೊಡ್ರು ಯಾರಿಪ್ಪ ಅಲ್ಲಿರ್ತಕ್ಕಂತ ಒಬ್ಬವ ಭಾವ ಅವರು ಗೋಳಿ ಕೊಡಿದ್ದ ಹೌದು ಅವ ಮಾಮೂಲಿಗೆ ಹೋಗಿದ್ರಾಗಿ ನಾನು ಗೂಳಿ ಅಂತ ಕಂಡಿರ ಅವಂದ ಏನ ಗೂಳಿ ನಿನ್ನ ಗೂಳಿ ಅಂತ ನೀ ತಗೊಂಡ್ ಹೋಗಣ್ಣ ಹೌದಿಲ್ರಿ ಅವಾಗಿದೇ ಮಾಧುಲಿಂಗ ಮುತ್ಯ ಭಂಡಾರ ಹೊಡೆದು ಅದೇನು ಮಾಡ್ಯಾನ ತುಂಬಿರುವಂತ ಏನು ಕುಡಿಯುವಂತ ಹಂಡೆ ಒಳಗ ಭಂಡಾರ ಹೊಡೆದು ಸತ್ತು ಗುಳಿ ಜೀವಂತ ಮಾಡ್ಯಾನ ಸತ್ತು ಗೂಳಿ ಜೀವಂತ ಮಾಡ್ಯಾನ ಅವಾಗ ಅಲ್ಲಿರ್ತಕ್ಕಂತ ಭಾವ ಊರಿ ಬಿಟ್ಟು ಹೊಂಟ ಹೌದಾ ಹೌದಿಲ್ರಿ ಹೌದಾ ಅದೆಲ್ಲ ಅವನ ಅಸ್ತಿತ್ವವು ಹೌದಾ ಅವಾಗ ನಿನ್ನ ಊರಿ ಬಿಟ್ಟು ಕಳಿಸು ಅಂತ ನಂದು ತೆಗೆದಲ್ಲಪ್ಪ ಜನ ಜೋಡಿನೇ ನೀನು ಇವತ್ತೇನ ಮಾಸಿನ ಮುತ್ಯ ಇನ್ನೂ ಆಗಿ ಗಟ್ಟಿ ಹಾಕ್ತಾನೆ ಯಾಂದು ನಿಂದು ಕಲಿಯುಗದಾಗ ಇಬ್ಬರು ಸಿದ್ಧಾಟಿಗೆ ಮಾಡುವ ತೇರಿ ಅವ್ರು ಇಟ್ಕೊಂಡಾನ ಮಾಸಿನ ಮುತ್ಯ ಭಂಡಾರ ಮೈಮ ತೋರಿ ಭಂಡಾರ ಮುತ್ಯ ಐತಿ ಸಾವಿರಾರು ಕೋಟಿ ಆಸ್ತಿಯನ್ನ ದಾನ ಮಾಡಿಬಿಟ್ಟನ ಮಾಧುಲಿಂಗ ಮುತ್ಯ ಅವ್ರು ಸುಮ್ಮ ಕೂತಾರೆ 8 ಎಕರೆ ಆನೆ ಐತನೋ ನರಿ ಐತನೋ ಕುದುರೆ ಐತನೋ ಕಾತ ಕೇಳ್ತಾರ ಹಂಗೆ ಅನ್ನೋದು ನಾ ಸುಳ್ಳು ಹೇಳಂಗಿಲ್ಲ ಮಾಸ್ತರ ಅರಿಕೇರಿ ಗುಡ್ಡ ತೋಡ ಮುಮ್ಮೆತ್ತಿ ಗುಡ್ಡದೇವ್ರಿ ಐತ್ರಿ ಮುಮ್ಮೆತ್ತಿ ಗುಡ್ಡದಾಗ ಯೋಗಿನಾಗ ಮಚಿನ ಮುತ್ಯ 3 ಮಂದಿ ಪುಣ್ಯರ ಮಕ್ಕಳು 4 ಮಂದಿ ಹೊರಗಿನ ಮಕ್ಕಳು ಇದ್ರಲ್ಲ ಯಾರನ್ನು ಗುಡ್ಡದಾಗ ನಿಂತಿಸಿ ಕೊಟ್ಟಿರೋ ನಡಿ ಮನ ತರಗತಿ ಕಳ್ಸ್ಯಾನ ಎಲ್ಲರೂ ಹೊಂಟು ಕಳಿಸ್ಯಾನ ಜಗತ್ತ ಉದ್ಧಾರ ಮಾಡಕ್ಕೆ ನಾ ಬಂದೇನೆ ನೀವು ಉದ್ಧಾರ ಮಾಡುವಂತ ಸಿದ್ಧಿ ಆಗ್ರಿ ಕಂಡ ಕೆಲಸ ಹೇಳ್ರಿ ಒಂದು ಊಟ ಹೇಳ್ರಿ ಕೈಲಾಸ ಸುದ್ದಿ ಹೇಳ್ರಿ ಪಾತಾಳೊಳಗಿನ ಭೇದ ಹೇಳ್ರಿ ಭಕ್ತರ ಕಣ್ಣೀರ್ ವರ್ಷಂತವ್ರು ನೀವು ಆಗ್ರಿ ಭಕ್ತರ ಕಣ್ಣೀರು ವರ್ಷುವಂತ ಕೆಲಸ ಮಾಡಿತ್ ನಮ್ಮಪ್ಪ ಈ ಭೂಮಿ ಮೇಲೆ ಕರ್ಕೊಂಡು ಬಂದಾನ ಅವ್ರ ಅಪ್ಪನೇ ಬಂದಾನ ಕೈಲಾಸದಾಗ ಮಾದೇವ ಭೂನಾಥದಾಗ ಮಾಧುಲಿಂಗ ಅದ ಮಾದೇವನೇ ಮಗನ್ನ ಗಮನಿಸಿದ್ದ ನಿನ್ನ ಋಣ ಬಾಳ ಐತಿ ನಾನೇ ನಿನ್ನ ಮಗಾಗಿ ಭೂಲೋಕದಾಗ ನಿನ್ನ ಸೇವೆ ಮಾಡ್ತೀನಿ ನಿನ್ನ ಪಾನ ಪನ್ನೀರು ಕೊಡ್ತೇತ ಮಾದೇವನೇ ಮಾಸಿದ್ದಾಗಿ ಬಂದಾನ ಈ ಕಲಿಯುಗದಾಗ ಅದೇ ಮೋಕ್ಷಿದ್ದ ಭಯ ಮಾದನ ಹೊಟ್ಟಿನ ಅಂಬರಾಯ ಹುಟ್ಟಿ ಬಂದ ಮುನ್ನೆತ್ತಿ ಗುಡ್ಡ ಬಿಟ್ಟು ಮಾದನ ಹೊಂಟಾನ ಅವಾಗ ಹೇಳಿದ ಗುಡ್ಡದ ಮುದುಕ ಯಾರತ್ತ ಮಾದನ್ನ ವಿಚಾರ ಮಾಡಿದಾಳ ನೀ ಕರ್ನಾಗ ಬರ್ತೀನಿ ನೆಲದಾಗಿರ್ತೀನಿ ಹೌದು ಹೌದು ನೀ ಮೆಟ್ಟಿರ್ತಕ್ಕಂತ ಭೂಮಿ ಮುಟ್ಟಿರ್ತಕ್ಕಂತ ಮಣ್ಣು ಬಂಗಾರ ಹೋಗಿ ಐತದು ಮಾದೇವ ಆದೇವ ಮುನ್ನೆತ್ತಿ ಗುರುನಾಗ ಸಾಯಿಸಿದ್ರು ಸಾರಕ ನಿಂತಿರ್ತಾರೆ ಮೊದಲಿಗೆ ನಿನ್ನ ವ್ಯಕ್ತಿ ಆಗೋ ಮಟ್ಟ 1700 ಮಂದಿ ನಿಂತು ಅವ್ರು ಮಾರಿದ ಥೇನ ಮಾದನ ಬೆಟ್ಟ ಆಗ್ಬೇಕ ಮಾರಣ ಬಂದು ಬೆಟ್ಟಾಗಲಿ ಮಟ್ಟ ಗುಡ್ಡದ ಜಾತ್ರೆ ಮುಗಿದವ್ರಿ ಮಾರಣ ಬಂದು ಮುಮ್ಮೆತ್ತಿ ಮುತ್ತೇನ ದರ್ಶನ ಮಾಡಂದ್ರ ಮುಮ್ಮೆತ್ತಿ ಗುಡ್ಡ ಮುತ್ತೇನ ಜಾತ್ರೆ ಮುಗಿತದ ಹಂಗ ಪಂತದ ಹಂಗ ನೇಮ ಅದ ಹಂಗ ನೇಮ ಐತಿ ಇವ ಆನೆ ಕಟ್ಟದವ್ರಿಗೆ ಇವ ಹೊಂಟ ಇವ ಆನೆ ಕಟ್ಟ ಹೊಂಟಾಡಿ ನಡ್ಬರ್ಕ ಹಂಗನ ಮಾತಾಡ ಐಕೇರಿಗೆ ಅರಿವಿನ ಮನಿ ಯಾಕಂದಾರ ಅದು ಕೈಲಾಸನಾಗ ನಮ್ಮ ಅಪ್ಪ ಪದ್ಮಾದೇವಿಗಳ ಮಾತು ಹೇಳ ಏನತ್ತ ಬಾಳಕಾದೇವಿ ಆಗಿ ಅವ್ನ ಭಕ್ತಿ ಕೆಲ್ಸಾಕ ಬಂದ್ರು ಅದು ದೇವಿನ ಗುರುಸಿ ಕೊಂತೀನಿ ಇಲ್ಲಿ ನಿನ್ನ ಮದುವೆ ಆಗಲ್ಲ ಇಲ್ಲಿ ನಿನ್ನ ಮಾಯಕನ ಬೀಳಂಗಿಲ್ಲ ಅದು ನನ್ನ ಮದುವೆ ಆಗ್ಬೇಕನ್ನುವಂತ ಇಚ್ಛಾ ನಿನಗಿತ್ತಂದ್ರ ಎಲ್ಲಿ ಹುಟ್ಟಿ ಬಾ ಎಲ್ಲಿ ಭೂಲೋಕನಾಗ 40 ನಾಗೇಗೌಡ ನಟ್ಲೆ ಪದ್ಮಾವಾಗಿ ಹುಟ್ಟಿ ಬಾ ನಾನೇ ನಿನ್ನ ಮದುವೆ ನಾನೇ ಅಭಿಷೇಕಾಗಿ ನಿನ್ನ ಮನೆ ಮಧ್ಯೆ ಬರ್ತೀನಿ ಗುರುತು ಹಿಡಿ ನನ್ನ ಗುರು ತಿಳಿದೆ ಅಂದ್ರೆ ನೀನು ಜೋಡಿ ಮನೆಗೆ ಇಲ್ಲಿ ನನ್ನ ಪ್ರತಿಬಿಂಬ ಜೋಡಿ ಮನೆ ಬಂದ ಕೈಲಾಸದಾಗೆ ಹೇಳಿದ್ದ ಮುತ್ಯ ಕೈಲಾಸ ಕೊಟ್ಟಿನ ಪಾಠದ ಪ್ರಕಾರ ನಮ್ಮಪ್ಪ ಭೂಲೋಕದಾಗ ಬಂದ ಮ್ಯಾಗ ಬೈರು ಮುತ್ತಾಸಿನ ಕರ್ಕೊಂಡು ದೇವೋಪಧಾರಣ ಮಾಡಿ ಮುಪ್ಪಾನ ಮುದುಕಿನ ವೇಷಧಾರ ಮಾಡ್ಕೊಂಡು ನಾರಾಯಣಗೌಡ ಮನೆಗೆ ಹೋದಾಗ ಮೊದಲೇ ಹೇಳ ಪದ್ಮಾವತಿ ಅವ್ರ ಅಪ್ಪ ಹೇಳಿದ್ರು ಏನತ್ತ
ಏನಾತ ಬೆಂಕಿಯಾಗ ಹೋದ್ರೆ ಸುಟ್ಟಿರಬಾರ್ದು, ನೀರಾಗ ಹೋಗಿದ್ರೆ ಮುಳುಗಿರಬಾರ್ದು, ಗಾಳಿಯಾಗ ಹೋದ್ರೆ ಹಾರಿರಬಾರ್ದು ಅಂತ ಅಮರ ಪುರುಷ ಹುಡುಕುತ್ತ ಬರ್ತಾನೆ ಅಪ್ಪ ಈ ಮನಿತನ ನನ್ನ ನಾನು ಹುಡುಕುತ್ತ ಬರ್ತಾನೆ. ಅವಾಗೇ ಮದುವೆ ಮಾಡಿ ತೇದಕ್ಕನ ಯಾಕನೆ ಮತ್ತೆ ಮರಿ ಮತ್ತೆ ಒಂದ ಕೂಲ ಹಿಡಿಯಲ್ಲ ಹೌದಾ ಅವಾಗ ಗುಡ್ಡದ ಮೂಲಕ ಶ್ರಾಪ ಕೊಟ್ಟ ಬುತಾಸಿನ ಐಶ್ವರ್ಯ ಹಾಳು ಮಾಡ್ಯಾನ. ಹೌದಾ ಅವಾಗ ಏನಾಯ್ತು ನಲವತ್ತಿ ನಾಗರಾಗೌಡ ನಲವತ್ತಿನಿಂದ ಮುನ್ನೆತ್ತಿ ಗುಡ್ಡ ಮಟ್ಟ ದೀರ್ಘದಂಡ ನಮಸ್ಕಾರ ಹಾಕಿ 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 ತನ್ನ ಮಗಳ ಕೊಟ್ಟ ದಾರಿಯನ್ನು ಕೊಟ್ಟ. ಏನೇನು ಅಮೋಕ್ಷದ ಮುಚ್ಚ ಪದ್ಮಾವತಿ ಯಾವಾಗ ನೀ ನನ್ನ ಕೂನ್ ಹಿಡ್ದಿಲ್ಲ ಅಂದ್ರ ಇನ್ನರ ಅರು ಹಿಡಿದು ಬದುಕು ಕೈಲಾಸನ ಕೊಟ್ಟ ಮಾತು ನೀ ಅರು ಹಿಡಿದು ನಡೆದಿಲ್ಲ ಅಂದ್ರ ಇನ್ನರ ನೀ ಅರುಗೆ ಅರುಗೆ ಎಲ್ಲರ ನೀ ಅರು ಹಿಡಿದು ತಿಳ್ಕೊಂಡು ಅರಿಕೇರಿ ಒಳಗ ಅರಿವಿನ ಮನಿ ಕಟ್ಟಿಟ್ಟಾರ, ಅದಕ್ಕೆ ಅರಿವಿನ ಮನಿ ಅಂದಾರ. ಇನ್ನರ ಅರು ಹಿಡಿದು ಬದುಕತ್ತ ಅರಿವಿನ ಮನಿ ಕಟ್ಟ ಅರುಗೆ ಅರು ಹಿಡಿದು ತಿಳ್ಕೊಂಡು ಅರಿವಿನ ಮನಿ ಕಟ್ಟಿತ್ತಾನ, ಅದಕ್ಕೆ ಅರಿವಿನ ಮನಿ ಅಂದಾರ. ಅದಕ್ಕ ನೀ ಆಲಕನೂರ ಕರಿವಿನ ಮನಿ ಅಂತಾರ. ಅಲ್ಲಿ ಏನು ಕೂನ ಇತ್ತಾನೆ ಹೇಳ್ಬೇಡ್ದೇವ್ರ. ಅಲ್ಲಿ ಏನು ಅರು ತಪ್ಪಿದ ಅರುವಿನ ಅಲ್ಲಿ ಯಾರು ತಪ್ಪಿದ್ರು ಎಲ್ಲರ ಪರಮ ಅರು ತಪ್ಪಿನ ಅರಿವಿನ ಮನಿ ಕಟ್ಟಿದ್ದೇವೆ ನಾವು. ಹೌದು ಆದ್ರೆ ನೀವು ಆಲಕನೂರ ಕರಿವಿನ ಮನಿ ಅಂತಂದ್ರ ಅಲ್ಲಿ ಯಾರು ಅರು ತಪ್ಪಿನ ಅಲ್ಲಿ ಯಾರು ನಿಂತಾರ ಯಾರು ಹೇಳು. ಆನೆ ಕಟ್ಟಿದ್ ಹೇಳಬೇಡ, ಆನೆ ಕಟ್ಟಿದ್ದು ಮನೆ ಕಟ್ಟವ್ರು ಆರು ಮನಿ ಕಟ್ಟವ್ರು ಬಹಳ ಮಂದಿ ಅದಾರ, ಅವ್ನು ಹೇಳ್ಬೇಡ. ಈಗ ಕನ್ನಡ ಇಲ್ಲಿ ಪರಮಾದೇ ಅರು ತಪ್ಪಿನ ಮಾತ ತಪ್ಪಿನ ಅದಕ್ಕಾಗಿ ಅರು ಹಿಡಿದು ಬದುಕತ್ತ ಅರಿವಿನ ಮನಿ ಕಟ್ಟಾರ ಮುತ್ಯ ಮುತ್ತೆ ಅರಿವಿನ ಮನಿ ಕಟ್ಟ್ಯಾನ. ಅರಿವಿನ ಮನೆಗೆ ಯಾರು ಹೋಗ್ತಾರನ ಹಿಂದಿನ 7 ಜನ್ಮ ಮುಂದಿನ 7 ಜನ್ಮ ಅರು ಹಾಕಿತ್ತವರಿಗೆ. ಅದಕ್ಕಾಗಿ ಅದಕ್ಕೆ ಅರಿವಿನ ಮನಿ ಅರಿಕೆ ಅಂದಾರ. ಅರು ಆಗೋ ಸಂಬಂಧಿಗೆ ಅರಿವಿನ ಮನಿ ನೀ ಅವರಿಗೆ ಹೇಳಿದಿ ಅರು ಅರು ಹಿಡ್ಕೊಂಡು ನಡೆ ತಿಳ್ಕೊಂಡು ಗೊತ್ತಿನ ನಮ್ಮಪ್ಪ 3 ಹವನ ಕೂತಾರ ಹೋಗಿ ಕೂತಾನ ಆಕಿನ ಮಾರಿ ಸಾಯ್ತು ನೋಡಿಲ್ಲ ನಮ್ಮಪ್ಪ. ಹಿಂಗಾದ ಅರಿವಿನ ಮನಿದು ಯಾಕಂತಾನೆ ಏನ್ ಹೇಳಕ್ ಬರ್ತೀರಿ ಅದಕ್ಕ ಮಾಸ್ತರ ತೊಳಿ ಬ್ಯಾಳೆ ನಿನ ಮಾಡಿ ತೊಳೆದಂಗ ಹಣ್ಣು ನಿನ ಮಾಡಿ ಬಾಳ್ ಚೂಸ್ಲಾರ ಅಷ್ಟೇ ಗೊತ್ತಾಗ್ಯದ. ಎಲ್ಲರ ಆನೆ ಕರಗಣಿ ಆಲಕ್ ನೂರಾಗಂಗಲ್ಲ ಅವ್ರು ಶ್ರೀಮಂತ ಮಠ ಇರ್ಬೇಕು. ನಮ್ಮಲ್ಲಿ